ವಿಡಿಯೋ ನೋಡ್ತಿರೋ ನನ್ನೆಲ್ಲ ಸ್ನೇಹಿತರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ ಬೆಲ್ಜಿಯನ್ ಮೆಲೋನೈಸ್ ಡಾಗ್ ಬ್ರೀಡ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಬೆಲ್ಜಿಯಂ ದೇಶದ ನೇಟಿವ್ ಬ್ರೀಡ್ ಆಗಿರ್ತದೆ. ಇದನ್ನು ಅಲ್ಲಿ ಕುರಿ ಕಾಯೋ ಉದ್ದೇಶಕ್ಕೆ ಅಥವಾ ಕೆಲಸಕ್ಕೋಸ್ಕರ ಬ್ರೀಡ್ ಮಾಡಿರ್ತಾರೆ. ಈ ಜಾತಿ ನಾಯಿ ನೋಡೋದಕ್ಕೆ ಹೆಚ್ಚು ಕಡಿಮೆ ಜರ್ಮನ್ ಶೆಫರ್ಡ್ ಥರನೇ ಕಾಣುತ್ತೆ. ಆದರೆ ಜರ್ಮನ್ ಶೆಫರ್ಡ್ಗೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅದು ಅದ್ರ ಕೋಟ್ ವೈಸ್ ಆಗಿರ್ಬೋದು ಅಥವಾ ಹೈಟ್ ವೈಸ್ ಆಗಿರ್ಬೋದು, ಈ ಥರ ಡಿಫ್ರೆನ್ಷಿಯೇಷನ್ ಗೊತ್ತಾಗ್ತದೆ. ಸರಿ, ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಹೇಳೋದಾದರೆ ಗಾರ್ಡಿಂಗಲ್ಲಿ ನಂಬರ್ 1 ಡಾಗ್ ಇದು. ಭಯಂಕರ ಹಾರ್ಡ್ ವರ್ಕು ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ. ಎನರ್ಜಿ ಲೆವೆಲ್ ಮಾತ್ರ ಭಯಂಕರ ಇರ್ತದೆ. ಸಾಧಾರಣವಾಗಿ ಒಂದು 8 ಅಡಿ ಉದ್ದ ಅಥವಾ ಅಗಲನ ಅನಾಯಾಸವಾಗಿ ಹಾರೋ ತಾಕತ್ತು ಈ ಬ್ರೀಡಿಗಿರುತ್ತೆ. ಅದು ಇದ್ರ ಸ್ಪೆಷಾಲಿಟಿನೇ ಅಂತ ಹೇಳ್ಬೋದು. ಇನ್ನು ಈ ಬ್ರೀಡನ್ನು ನಮ್ಮ ಇಂಡಿಯನ್ ಆರ್ಮಿನಲ್ಲಿ ಮತ್ತು ನಮ್ಮ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲೂ ಕೂಡ ಈಗೊಂದು ಕೆಲವು ವರ್ಷಗಳಿಂದ ಬಳಸ್ತಾ ಇದ್ದಾರೆ. ಇದಿಷ್ಟು ಬೆಲ್ಜಿಯನ್ ಮೆಲೋನೈಸ್ ಡಾಗ್ ಬ್ರೀಡ್ನ ಒಂದು ಸಣ್ಣ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.